ಪಟ್ಟಭದ್ರ ಹಿತಾಸಕ್ತಿಯವರು ಟಿಪ್ಪು ಸುಲ್ತಾನನ್ನು ಮತಾಂಧನಾಗಿ ಇಲ್ಲಿವರೆಗೂ ನಮ್ಮನ್ನು ತೋರಿಸ್ಕೊಂಡ್ ಬಂದಿದ್ದಾರೆ. ಅದು ಇತಿಹಾಸ ಅಲ್ಲ. ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದ ಹಿಂದೂ ದೇವಾಲಯಗಳಲ್ಲಿ ಟಿಪ್ಪು ಆರತಿ ಅಂತ ಮಾಡ್ತಾರೆ. ತಮಗೆ ಗೊತ್ತಿರಲಿದೆ. ಶೃಂಗೇರಿ ಅಂತ ದೇವಸ್ಥಾನ ಮರಾಠ ಹಿಂದೂ ಸಾಮ್ರಾಟ ಅನ್ಸ್ಕೊಂಡಿರ್ತಕ್ಕಂಥ ಮರಾಠರು ದಂಡೆತ್ತಿ ಬಂದಾಗ ಟಿಪ್ಪು ಏನು ಶೃಂಗೇರಿ ಮಠವನ್ನು ನಾಶ ಮಾಡ್ಬೇಕಂತ ಬಂದಾಗ ಟಿಪ್ಪು ಸುಲ್ತಾನನ ಅಲ್ಲಿಗೆ ಬಂದು ಆ ಒಂದು ಮಠವನ್ನು ರಕ್ಷಣೆ ಮಾಡ್ತಾರೆ. ಇವತ್ತಿಗೂ ಕೂಡ ಆ ಭಾಗದಲ್ಲಿ ಹಿಂದೂ ದೇವಾಲಯಗಳಲ್ಲಿ ಟಿಪ್ಪು ಆರತಿ ಅಂತ ಮಾಡ್ತಾರೆ. ಹಿಂದೂ ವಿರೋಧಿ ಅಂತ ಯಾರು ಹೇಳಿದ್ರು ನಿಮಗೆ? ಟಿಪ್ಪು ಸುಲ್ತಾನ್ ಒಬ್ಬ ಬ್ರಿಟಿಷ್ ಯುದ್ಧ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಕೇವಲ ಮುಸ್ಲಿಂ ಸಮುದಾಯವನ್ನು ಆಗಿದ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆತನನ್ನ ಹಿಂದೂ ವಿರೋಧಿ ಪಟ್ಟ ಕರ್ತಕ್ಕಂಥದ್ದು ಇದು ರಾಜಕಾರಣಿಗಳ ಕೆಲಸ. ತಾವು ಒಬ್ಬರು ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಮಾತ್ರ ಅದು ಆತನ ಹಿಸ್ಟ್ರಿ ಹೇಗಿದೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ತನ್ನ ಮಕ್ಕಳನ್ನೇ ಒತ್ತೆಯಾಗಿರ್ತಾರೆ ಅವರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಎದೆಗೊಂಡಿಲ್ಲ, ಜೀವವನ್ನ ಕೊಡ್ತಾರ. ಬ್ರಿಟಿಷ್ ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆತ ಟೆರರಿಸ್ಟ್ ಆಗಲಿಕ್ಕೆ ಸಾಧ್ಯ, ಹಿಂದೂ ವಿರೋಧಿ ಆಗಲಿಕ್ಕೆ ಸಾಧ್ಯ. ಅದನ್ನ ರಾಜಕಾರಣಿಗಳು ಮತ್ತೊಂದಿಷ್ಟು ಜನ ಇತಿಹಾಸವನ್ನು ತಿರುಚಿ ವಿರುದ್ಧವಾಗಿ ತೋರಿಸ್ತಕ್ಕಂಥ ಪ್ರಕ್ರಿಯೆಗಳು ತಾವು ನಡೀತಾ ಇದ್ದಾವೆ. ತಾವು ಯುವಕರು ಎಚ್ಚೆತ್ತುಕೊಳ್ಳದೆ ಇದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿ ಟಿಪ್ಪುವನ್ನು ತಾವು ಕಾಪಾಡಿಕೊಳ್ಳದೆ ಹೋದ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಮುಂದೊಂದು ಟಿಪ್ಪು ಅಂತಕ್ಕಂಥವನು ದೇಶ ವಿರೋಧಿ ಅಂತಕ್ಕಂಥ ಒಂದು ಪಟ್ಟ ಕಟ್ತಾರೆ. ಇದೊಂದು ಮಾತ್ರ ತಲೆ ಇಡುವ್ರಿ. ನೀವು ಇವತ್ತಿಗೆ ಎಚ್ಚೆತ್ಕೋಬೇಕು. ಆತ ಯಾರು ನಿಮ್ಗೆ ಯಾಕೆ ಭಯ ಅದ? ಅಪ್ಪಗಪ್ಪಲ್ಲಕ್ಕೆ ಎದುರು ನಾಚಿಕೆ ನಿಮ್ಗ? ಇಲ್ಲಿ ಬಹಳಷ್ಟು ಜನ ಇದ್ರೆ ನಮ್ಮೂರಾಗ ಎಷ್ಟು ಜನ ಮುಸ್ಲಿಂ ಯುವಕರಿದ್ರಿ, ಎಷ್ಟು ಮಂದಿ ಬಂದಿದ್ದೀರಿ ಇಲ್ಲಿ ಜಯಂತಿ ಮಾಡ್ಲಿಕ್ಕೆ? ನಿಮಗೆ ಅಳಕಲ್ಲ ನಾವು ಹೋದ್ರೆ ಏನಾಗ್ತದ ಬರ್ಲಿಕ್ಕೆ ಅಂದ್ರೆ ಅಪ್ಪಗಪ್ಪಲ್ಲಕ್ಕೆ ನಿಮ್ಗೆ ನಾಚಿಕೆ ಬರ್ತದ? ಬಂದು ಜಯಂತಿ ಮಾಡ್ರಿ. ಎಂತಿಂತ ಜಯಂತಿ ಇರುತ್ತೋ ಯಾಕೆ ನಿಮ್ಗೆ ಸರ್ಕಾರ ಇದು ಕಾನೂನು ಇರೋದ ಕೆಲಸ ಹೇಳ್ರಿ. ಇಲ್ಲಿ ಪೊಲೀಸರು ಬಂದ್ಬಿಟ್ಟು ಜಯಂತಿ ಮಾಡ್ಕೊಂಡು ಆಟ ಆಗ್ತಾರೆ ಹೇಳ್ರಿ. ಕಾನೂನು ಪ್ರಕಾರ ಫೈಟ್ ಮಾಡಮ್ಮ. ಕಾನೂನು ಇರೋದ ಕೆಲಸ ಅಲ್ಲಿದು. ಸರ್ಕಾರನೇ ಇದಕ್ಕೆ ವಿರೋಧ. ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತದ. ನಿಮಗೆ ಇದು ಕಾನೂನು ಇರೋದ ಕೆಲಸ ಅಲ್ಲ. ದಯವಿಟ್ಟು ಇಂಥ ಮಹಾನ್ ಹೋರಾಟಗಾರನ ಇತಿಹಾಸದಲ್ಲಿ ಉಳಿಸ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಮುಸ್ಲಿಂ ಹೋರಾಟಗಾರರು ಇವತ್ತು ಇತಿಹಾಸ ಪುಟದಲ್ಲಿ ಮರ್ತೋಗ್ಯಾರ, ಮುಚ್ಚೋಗ್ಯಾರ. ಯಾಕಂದ್ರೆ ಉಳಿಸ್ಕೊಂಡಿಲ್ಲ. ಈ ಕೆಲಸ ನೀವು ಮುಂದೊಂದು ದಿನ ಮಾಡ್ತಾ ಹೋದ್ರು ಟಿಪ್ಪುನು ಕೂಡ ಉಳಿಸ್ಕೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಎಲ್ಲಾ ಯುವಕರಲ್ಲಿ ಮತ್ತೊಮ್ಮೆ ನಾನು ಏನ್ ಕೇಳ್ತೀನಿ, ಈ ಮಟ್ಟದಾಗ ಇವತ್ತೇನು ಮಾಡ್ಕೊಂಡ್ ಬರ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗ ಮಾಡಿ. ಇದೇನ ಒಂದು ಕಾನೂನು ಬಾಹಿರ ಕೆಲಸ ಎಲ್ಲ ಮಾಡ್ತಕ್ಕಂಥ ತಾವು ಒಳ್ಳೆಯ ಕೆಲಸ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ಕೂಡ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ. ಮಾಡ್ತಕ್ಕಂಥ ವಿಚಾರಗಳನ್ನು ಭಾರತ ದೇಶದಲ್ಲಿ ಇನ್ನೂ ಕಂಡು ಬರ್ತಾ ಇದೆ. ಅದಕ್ಕಾಗಿ ಬಾಂಧವರು ಮುಂದಿನ ದಿನಮಾನಗಳಲ್ಲಿ ಹೀಗೆ ಮಾಡ್ತಾ ಜನಿತ ಮತ್ತು ಮುಸ್ಲಿಂ ಜನಾಂಗವಾಗಿ ಟಿಪ್ಪು ಸುಲ್ತಾನ್ ಹೆಚ್ಚರು ಹೋರಾಟ ಮಾಡುತ್ತಿದ್ದರು, ಮೈಸೂರಿನ ಹುರಿಯಾಗಿದ್ದರು ಮತ್ತು ಬ್ರಿಟಿಷರ ಗಂಡರಾಗಿದ್ದರು, ಬ್ರಿಟಿಷರ ವಿರುದ್ಧ ಹೋರಾಡಿದರು ಅಂತ ಎಲ್ಲ ನಿಮಗೆ ನೆನಪಾಗಬೇಕಾಗ್ತದೆ. ಯಾಕಂದ್ರೆ ಅಂತ ಪರಿಸ್ಥಿತಿ ಬಂದು ಯಾಕ ರಾಜಕೀಯವಾಗಿ ಒಂದು ಹಿಂದೂ ವಿರೋಧಿಯಾಗಿ ಹಿಂದೂ ವಿರೋಧಿ ಯಾರು ವಿರೋಧ ಮಾಡ್ಬೇಕು? ಅವರು ಯಾರಿಗೆ ವಿರೋಧ ಮಾಡಿದ್ರು? ಯಾರಿಗೆ ವಿರೋಧ ಮಾಡ್ತಕ್ಕಂಥವ್ರು ಏನು ಮಾಡಿಲ್ಲ. ಹಿಂದೂ ದೇವಸ್ಥಾನಗಳನ್ನು ಒಂದೇ ಬಂದು ಬ್ರಿಟಿಷರವರಿಗೆ ತಡೆದು ಎದುರಿಸ್ಯಾರ. ಅದು ಟಿಪ್ಪು ಸುಲ್ತಾನ್. ನೀವು ಎಚ್ಚೆತ್ಕೊಂಡಾಗಿರಿ, ಅಷ್ಟೇ ಭಯ ಬೀಳಬೇಕಿರಿ. ಯಾವ ಕೇಸ್ ಆಗಿ ಕಾನೂನಲ್ಲಿ ಕಟ್ಟೋರು ನಾವು ಮುಂದೆ ಸಂಘಟಿರ್ತೀವಿ ಮಾಡಿ ನಾವು ಮಾಡ್ತೀವಿ. ಟಿಪ್ಪು ಸುಲ್ತಾನ್ ಗೌರವದ ಅತ್ಯಂತ ಬಲದಿಂದ ನಾವು ಕೂಡಿಕೊಂಡು ಮುಂದೆ ಹೋಗ್ತಾರೆ. ನಾನು ಮಾತು ಮುಗಿಸ್ತೇನೆ. ಜಯ ಭೀಮ್, ಜಯ ಜಯತೇನೆ, ಜಯ ಧನ್ಯವಾದ. ये बहुत चलते ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರತಿನಿಧಿ ಸಂದೀಪ್ ಅವರು, ಪ್ರಜೆಗಳಾಗಿರ್ಬೋದು, ಪ್ರಶಾಂತ್ ಬಿಜಾಪುರ ಸಾವುಕಾರರಾಗಿರ್ಬೋದು, ಸಮಾಜ ಹೋರಾಟ ಚೆನ್ನೈ ವಸ್ತ್ರಗಾರಾಗಿರ್ಬೋದು, ಎಲ್ಲರೂ ಈ ಒಂದು ಯುವಕರಿಗೆ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುವ ಕೆಲಸ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು, ಅದೇ ರೀತಿ ಅಭಿನಂದನೆಗಳು ಸಲ್ಲಿಸಿ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ವಿರಾಮ ಬಿಡುತ್ತೇವೆ.